ಸ್ನೇಹಿತರೆ, ಇಂದಿನ ಅಖಂಡ ಕರ್ನಾಟಕ ಸುಮ್ಮನೆ ಸಿಕ್ಕಿದ್ದಲ್ಲ. ಕೇವಲ 10 ನಿಮಿಷದಲ್ಲಿ ಪ್ರತಿ ಕೆಪಿಎಸ್ಸಿ ಮತ್ತು ಎಫ್ಡಿಎ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿ ಬರುವ ಕರ್ನಾಟಕ ಏಕೀಕರಣದ ಇತಿಹಾಸವನ್ನು ಮ್ಯಾಪ್ ಮೂಲಕ ಸರಳವಾಗಿ ಕಲಿಯೋಣ. ನೀವು ಬರೀ ವೀಕ್ಷಕರಲ್ಲ, ನಾಳಿನ ಅಧಿಕಾರಿಗಳು. ನಿಮ್ಮ ತಯಾರಿ ಪೂರ್ತಿಗೊಳಿಸಲು ಈ 10 ನಿಮಿಷ ಮಿಸ್ ಮಾಡಬೇಡಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಏಕೆ ಏಕೀಕರಣ ಬೇಕಿತ್ತು? ಕನ್ನಡಿಗರು ಭಾಷೆ ಮತ್ತು ಸಂಸ್ಕೃತಿ ಒಂದಾಗಿದ್ದರೂ ಆಡಳಿತಾತ್ಮಕವಾಗಿ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದರು. ಇದರ ಅರಿವನ್ನು ಮೊದಲು ಮೂಡಿಸಿದವರು ಆಲೂರು ವೆಂಕಟರಾಯರು. 1905ರಲ್ಲಿ ಅವರು ಬರೆದ ಕರ್ನಾಟಕ ಗತವೈಭವ ಕೃತಿ ಕನ್ನಡಿಗರಲ್ಲಿ ಸ್ವಾಭಿಮಾನವನ್ನು ಜಾಗೃತಗೊಳಿಸಿತು. ಏಕೀಕರಣದ ಅವಶ್ಯಕತೆ, ಭಾಷೆಯ ಅಸ್ತಿತ್ವದ ಉಳಿವಿಗೆ. ಕನ್ನಡಿಗರು ಬ್ರಿಟಿಷ್ ಪ್ರಾಂತ್ಯಗಳು ಮುಂಬೈ, ಮದ್ರಾಸ್, ಮೈಸೂರು ಸಂಸ್ಥಾನ ಮತ್ತು ಹೈದರಾಬಾದ್ ನಿಜಾಮರ ಆಡಳಿತ ಸೇರಿದಂತೆ ಸುಮಾರು 20 ವಿವಿಧ ಆಡಳಿತ ಪ್ರದೇಶಗಳಲ್ಲಿ ಹಂಚಿ ಹೋಗಿದ್ದರು. ಅಲ್ಪಸಂಖ್ಯಾತರ ಸಮಸ್ಯೆ, ಬೇರೆ ಭಾಷಿಕರ ಆಡಳಿತದಲ್ಲಿದ್ದ ಕನ್ನಡ ಪ್ರದೇಶಗಳಲ್ಲಿ, ಉದಾಹರಣೆಗೆ ಮುಂಬೈ, ಮದ್ರಾಸ್ ಪ್ರಾಂತ್ಯ, ಸ್ಥಳೀಯ ಭಾಷೆಗಳ ಪ್ರಾಬಲ್ಯದಿಂದಾಗಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಸಾಂಸ್ಕೃತಿಕ ಐಕ್ಯತೆ, ಕನ್ನಡಿಗರಲ್ಲಿ ಒಗ್ಗಟ್ಟು ಮೂಡಿಸಲು ಮತ್ತು ಆಡಳಿತಾತ್ಮಕವಾಗಿ ಒಂದು ಭಾಷಾ ರಾಜ್ಯವನ್ನು ಹೊಂದುವ ಆಕಾಂಕ್ಷೆ ಹೆಚ್ಚಾಗಿತ್ತು. ಆರಂಭಿಕ ಹಂತದ ಪ್ರಮುಖ ಬೆಳವಣಿಗೆಗಳು 1900ರಿಂದ 1920ರವರೆಗೆ. ಆಲೂರು ವೆಂಕಟರಾಯರ ಕೊಡುಗೆ, ಇವರನ್ನು ಕರ್ನಾಟಕ ಕುಲಪುರೋಹಿತ ಎಂದು ಕರೆಯಲಾಗುತ್ತದೆ. ಇವರು 1907ರಲ್ಲಿ ಕರ್ನಾಟಕ ಏಕೀಕರಣದ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿ 1917ರಲ್ಲಿ ಕರ್ನಾಟಕ ಗತವೈಭವ ಕೃತಿಯನ್ನು ಪ್ರಕಟಿಸುವ ಮೂಲಕ ಕನ್ನಡಿಗರಲ್ಲಿ ಐತಿಹಾಸಿಕ ಮತ್ತು ಭಾಷಾ ಪ್ರಜ್ಞೆಯನ್ನು ಜಾಗೃತಗೊಳಿಸಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘ 1890. ಧಾರವಾಡದಲ್ಲಿ ಆರಂಭವಾದ ಈ ಸಂಘವು ಕನ್ನಡ ರಾಜ್ಯದ ಪುನರುಜ್ಜೀವನಕ್ಕೆ ಮತ್ತು ಏಕೀಕರಣದ ಕನಸಿಗೆ ಆರಂಭಿಕ ಸಾಂಸ್ಥಿಕ ರೂಪವನ್ನು ಮೂಡಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತು 1915. ಬೆಂಗಳೂರಿನಲ್ಲಿ ಸ್ಥಾಪಿತವಾದ ಪರಿಷತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಗತಿಯ ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಕರ್ನಾಟಕ ಏಕೀಕರಣ ಸಭೆ 1916. ಧಾರವಾಡದಲ್ಲಿ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಆರಂಭವಾದ ಈ ಸಂಘಟನೆಯು ಏಕೀಕರಣಕ್ಕಾಗಿ ಪ್ರತ್ಯೇಕವಾಗಿ ಕೆಲಸ ಮಾಡಲು ಆರಂಭಿಸಿತು. ಈ ಆರಂಭಿಕ ಹಂತವು ಕೇವಲ ಬೌದ್ಧಿಕ ಮತ್ತು ಸಾಹಿತ್ಯಿಕ ಚಳವಳಿಯಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯ ಆಂದೋಲನವಾಗಿ ರೂಪುಗೊಳ್ಳಲು ಗಟ್ಟಿಯಾದ ಅಡಿಪಾಯವನ್ನು ನಿರ್ಮಿಸಿತು. ಭಾಗ 2. ಹೋರಾಟದ ಹಂತ ಮತ್ತು ಸಾಂಸ್ಕೃತಿಕ ಜಾಗೃತಿ 1920ರಿಂದ 1950. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಅಧಿವೇಶನದಲ್ಲಿ ಹುಯಿಲ್ಗೋಳ ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ಹಾಡಲಾಯಿತು. ಇದು ಏಕೀಕರಣದ ಅಧಿಕೃತ ಗೀತೆಯಾಗಿ ಕನ್ನಡಿಗರನ್ನು ಒಗ್ಗೂಡಿಸಿತು. ಕವಿಗಳ ಮತ್ತು ಲೇಖಕರ ಕೊಡುಗೆ, ಕುವೆಂಪು, ಬೇಂದ್ರೆ, ಬಿ.ಎಂ. ಶ್ರೀಕಂಠಯ್ಯ, ಕಾಯ್ಕಿನಿ ಮುಂತಾದ ಸಾಹಿತಿಗಳು ತಮ್ಮ ಕವಿತೆಗಳ ಮೂಲಕ ಕನ್ನಡಿಗರಲ್ಲಿ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕ ಅಸ್ಮಿತೆಯನ್ನು ಜಾಗೃತಗೊಳಿಸಿದರು. ಬಿ.ಎಂ. ಶ್ರೀ ಅವರ ಕರೆ, ಬಿ.ಎಂ. ಶ್ರೀಕಂಠಯ್ಯನವರು ಕನ್ನಡ ತಾಯಿಯ ಕಲ್ಪನೆಯನ್ನು ಜನಪ್ರಿಯಗೊಳಿಸಿ ಕನ್ನಡಿಗರೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ಮೂಡಿಸಿದರು. ಹೋರಾಟದ ತೀವ್ರತೆ, 1940ರ ದಶಕದ ಕೊನೆಯಲ್ಲಿ ಸಾರ್ವಜನಿಕ ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹಗಳು ಮತ್ತು ರಾಜಕೀಯ ಒತ್ತಡಗಳು ಮತ್ತಷ್ಟು ತೀವ್ರಗೊಂಡವು. ಈ ಹಂತದಲ್ಲಾದ ಸಾಂಸ್ಕೃತಿಕ ಒಗ್ಗಟ್ಟು ಮತ್ತು ರಾಜಕೀಯ ಒತ್ತಡವೇ ಮುಂದಿನ 1953ರ ಫಜಲ್ ಅಲಿ ಆಯೋಗದ ರಚನೆಗೆ ಮತ್ತು 1956ರ ಅಂತಿಮ ಏಕೀಕರಣಕ್ಕೆ ದಾರಿ ಮಾಡಿಕೊಟ್ಟಿತು. ಭಾಗ 3. ಫಜಲ್ ಅಲಿ ಆಯೋಗ ಮತ್ತು ರಾಜ್ಯದ ರಚನೆ 1950ರಿಂದ 1956. ಫಜಲ್ ಅಲಿ ಆಯೋಗದ ರಚನೆ 1953. ತೆಲುಗು ಭಾಷಿಕರಿಗಾಗಿ ಪ್ರತ್ಯೇಕ ರಾಜ್ಯ ಕೋರಿ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಮರಣ ಹೊಂದಿದ ನಂತರ ದೇಶಾದ್ಯಂತ ಭಾಷಾವಾರು ರಾಜ್ಯಗಳ ಬೇಡಿಕೆ ತೀವ್ರವಾಯಿತು. ಇದರ ಪರಿಣಾಮವಾಗಿ 1953ರ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಪುನರ್ರಚನಾ ಆಯೋಗವನ್ನು SRCಯನ್ನು ನೇಮಿಸಿತು. ಇದರ ಅಧ್ಯಕ್ಷರಾಗಿ ಫಜಲ್ ಅಲಿ ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಲಾಯಿತು.
ಇದರ ಸದಸ್ಯರಾಗಿ ಕೆ.ಎಂ. ಪನಿಕ್ಕರ್ ಮತ್ತು ಎಚ್.ಎಂ. ಕುಂಜೂರ್ ಅವರನ್ನು ನೇಮಿಸಲಾಯಿತು. ಆಯೋಗದ ವರದಿ ಮತ್ತು ಶಿಫಾರಸುಗಳು 1955 ಆಯೋಗವು 1955ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಆಯೋಗವು ಹಸಿರು ನಿಶಾನೆ ತೋರಿಸಿತು ಮತ್ತು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಳಗೊಂಡ ಪ್ರತ್ಯೇಕ ರಾಜ್ಯದ ರಚನೆಗೆ ಶಿಫಾರಸನ್ನು ಮಾಡಿತು. ವಿಶಾಲ ಮೈಸೂರು ರಾಜ್ಯದ ಉದಯ 1 ನವೆಂಬರ್ 1956 ಫಜಲ್ ಅಲಿ ಆಯೋಗದ ವರದಿಯ ಆಧಾರದ ಮೇಲೆ ಭಾರತ ಸರ್ಕಾರವು 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ಅಂಗೀಕರಿಸಿತು. ಇದರ ಫಲವಾಗಿ 1956ರ ನವೆಂಬರ್ 1ರಂದು ಹರಿದು ಹಂಚಿ ಹೋಗಿದ್ದ ಕೆಳಗಿನ ಪ್ರಮುಖ ಕನ್ನಡ ಪ್ರದೇಶಗಳನ್ನು ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಪ್ರಮುಖ ನಾಯಕತ್ವ ಎಸ್. ನಿಜಲಿಂಗಪ್ಪ ಅವರು ಏಕೀಕೃತ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಈ ಮೂಲಕ ಕನ್ನಡಿಗರ ದಶಕಗಳ ಕನಸು ನನಸಾಯಿತು. ಆದರೆ ಅಂದು ರಚನೆಯಾದ ರಾಜ್ಯಕ್ಕೆ ಮೈಸೂರು ಎಂದಷ್ಟೇ ಹೆಸರಿಡಲಾಗಿತ್ತು. ಇಡೀ ನಾಡನ್ನು ಪ್ರತಿನಿಧಿಸುವ ಕರ್ನಾಟಕ ಎಂಬ ಹೆಸರು ಸಿಗಲು ಮತ್ತಷ್ಟು ವರ್ಷಗಳು ಕಾಯಬೇಕಾಯಿತು. ವಿಡಿಯೋದ 10 ಪ್ರಮುಖ ಅಂಶಗಳು. 1. ಏಕೀಕರಣದ ಕನಸು. ಕರ್ನಾಟಕದ ಏಕೀಕರಣದ ಕಲ್ಪನೆಯನ್ನು ಮೊದಲು ಮೂಡಿಸಿದವರು ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾಯರು. 2. ಪ್ರೇರಣಾದಾಯಕ ಕೃತಿ. ಆಲೂರು ವೆಂಕಟರಾಯರು ಬರೆದ ಕರ್ನಾಟಕ ಗತವೈಭವ ಕೃತಿಯು ಕನ್ನಡಿಗರಲ್ಲಿ ಸ್ವಾಭಿಮಾನವನ್ನು ಜಾಗೃತಗೊಳಿಸಿತು. 3. ಸಾಂಸ್ಕೃತಿಕ ಜಾಗೃತಿ. 1905ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣ ಹೋರಾಟಕ್ಕೆ ಬುನಾದಿಯನ್ನು ಹಾಕಿತು. 4. ರಾಜಕೀಯ ವೇದಿಕೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಏಕೀಕರಣ ಚಳುವಳಿಗೆ ರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಕಲ್ಪಿಸಿತು. 5. ಭಾಷಾಚೇತನ. ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಹಾಡು ಏಕೀಕರಣ ಚಳುವಳಿಯ ಧ್ವನಿಯಾಗಿ ಬದಲಾಯಿತು. 6. ಪ್ರಮುಖ ಆಯೋಗ. ಭಾಷಾವಾರು ರಾಜ್ಯಗಳ ರಚನೆಗಾಗಿ 1953ರಲ್ಲಿ ಫಜಲ್ ಅಲಿ ಆಯೋಗವನ್ನು ನೇಮಿಸಲಾಯಿತು. 7. ರಾಜ್ಯದ ಉದಯ. 1956ರ ನವೆಂಬರ್ 1ರಂದು ವಿವಿಧ ಭಾಗಗಳು ಸೇರಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. 8. ಮರುನಾಮಕರಣ. 1973ರ ನವೆಂಬರ್ 1ರಂದು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣಗೊಂಡಿತು. 9. ಸಾಹಿತ್ಯಕ್ಕೆ ಕೊಡುಗೆ. ಬಿ. ಎಂ. ಶ್ರೀಕಂಠಯ್ಯನವರ ಕನ್ನಡ ಬಿಡುಗಡೆ ಘೋಷಣೆ ಮತ್ತು ಅನೇಕ ಸಾಹಿತಿಗಳ ಹೋರಾಟ ಚಳುವಳಿಯನ್ನು ಬಲಪಡಿಸಿತು. 10. ಪರೀಕ್ಷಾ ದೃಷ್ಟಿ. ಕರ್ನಾಟಕದ ಇತಿಹಾಸದಲ್ಲಿ 1956 ಮತ್ತು 1973ರ ಈ 2 ದಿನಾಂಕಗಳು ಕೆಪಿಎಸ್ಸಿ ಮತ್ತು ಇತರ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಲಾಗುವ ಪ್ರಶ್ನೆಗಳಾಗಿವೆ. ಸ್ನೇಹಿತರೆ, ಈ 10 ನಿಮಿಷದ ಜರ್ನಿ ನಿಮ್ಮ ಪರೀಕ್ಷೆಗೆ ಒಂದು ಬುನಾದಿ ಹಾಕಿಕೊಟ್ಟಿದೆ ಎಂದು ನಂಬಿದ್ದೇನೆ. ಇಂತಹ ಆಳವಾದ ವಿಶ್ಲೇಷಣೆಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಂಚಿಕೊಳ್ಳಿ. ಇದರಿಂದ ಇನ್ನಷ್ಟು ಕನ್ನಡಿಗರಿಗೆ ಜ್ಞಾನ ಸಿಗಲಿ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸದ ಇನ್ನೊಂದು ವಿಶೇಷ ಅಧ್ಯಾಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.